ನಮಸ್ತೆ. ನಾನಿವತ್ತು ಚಿಕ್ಕ ಮಾವಿನ ಹಣ್ಣಿದ್ದು ಪಲ್ಯ ಮಾಡ್ತಾ ಇದ್ದೇನೆ. ಈ ಮಾವಿನ ಹಣ್ಣನ್ನು ಮೊದಲು 2-3 ಸಲ ಚೆನ್ನಾಗಿ ತೊಳೆದು ಅದರ ಸಿಪ್ಪೆ ತೆಗೆದು, ಸಿಪ್ಪೆ ಬೇರೆ ಹಣ್ಣು ಬೇರೆ ಇಡಬೇಕಾಯ್ತಾ. ಯಾಕಂದರೆ ಆ ಸಿಪ್ಪೆ ಉಂಟಲ್ಲ, ಅದರಲ್ಲಿ ನೀರು ಹಾಕಿ ಅದರ ರಸವನ್ನು ತೆಗೆದು ಸರಿ ಅದನ್ನು ಜಜ್ಜಿ ಆಯಿತಾ. ಜಜ್ಜಿದ ಕೂಡಲೇ ದಪ್ಪ ರಸ ಸಿಗ್ತದಲ್ಲ, ಅದನ್ನು ಆ ಪಾತ್ರೆಗೆ ಹಾಕಿ, ಆ ಹಣ್ಣು ಹಾಕಿದ ಪಾತ್ರೆಗೆ ಹಾಕಿ, ಹಾಗೆ ಎಷ್ಟು ಸಲ ನಿಮಗೆ ನೀರು ಹಾಕಿದರೆ ರಸ ಸಿಗ್ತದೆ ನೋಡಿ, ಅಷ್ಟು ತನಕ ನೀರು ಹಾಕಿ ಅದರ ರಸ ತೆಗೆದು ಬಿಡಿ ಆಯಿತಾ. ರಸ ತೆಳ್ಳಗಾಯ್ತಂತ ಏನು ಅನ್ಕೋಬೇಕಂತಿಲ್ಲ, ಯಾಕೆಂದರೆ ಅದನ್ನು ಹೇಗೆ ದಪ್ಪ ಮಾಡೋದಂತ ಹೇಳ್ತೇನೆ ನಾನು. ಅಂದರೆ ಕೆಲವರಿಗೆ ಗೊತ್ತುಂಟು, ಗೊತ್ತಿಲ್ಲದವರಿಗೆ ನಾನು ಹೇಳ್ತಾ ಇದ್ದೇನೆ. ಸ್ವಲ್ಪ ನೀರು ಜಾಸ್ತಿ ಆದರೂ ತಲೆಬಿಸಿ ಮಾಡಬೇಕಂತಿಲ್ಲ. ತಿನ್ನುವಾಗ ಮಾವಿನ ಹಣ್ಣಿನಕ್ಕಿಂತ ಆ ರಸ ತಿನ್ನೋದೆಲ್ಲ ಇಷ್ಟ ಆಗ್ತದೆ ನನಗೆ, ಅದರಿಂದ ನಾನು ಸ್ವಲ್ಪ ಜಾಸ್ತಿ ರಸ ತೆಗಿತಾ ಇದ್ದೇನೆ. ಇನ್ನು ಈ ಮಾವಿನ ಹಣ್ಣು ಸ್ವಲ್ಪ ಜಾಸ್ತಿ ಹುಳಿ ಇದ್ದದ್ರಿಂದ ನಾನು ಹಸಿಮೆಣಸನ್ನು ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ. ಸಿಹಿ ಜಾಸ್ತಿ ಇದ್ದರೆ ಸ್ವಲ್ಪ ಕಮ್ಮಿ ಹಾಕ್ಬೋದು, ಹಸಿಮೆಣಸು ಸಹ ಬೆಲ್ಲ ಸಹ. ಇದು ಹುಳಿದದ್ರಿಂದ ಎರಡೂ ನಾನು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೇನೆ, ಬೆಲ್ಲ ಸಹ ಜಾಸ್ತಿ ಹಾಕ್ತಾ ಇದ್ದೇನೆ. ಹಣ್ಣು ಸಿಹಿ ಇದ್ದರೆ ಬೆಲ್ಲ ಜಾಸ್ತಿ ಬೇಕಂತಿಲ್ಲ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ ಅರ್ಧ ಚಮಚ 2 ಹಾಕಿದ್ದೇನೆ. ನೀವು ಒಂದು ದೊಡ್ಡ ಚಮಚ ಹಾಕ್ಬೋದು. ಮಾವಿನ ಹಣ್ಣು ಬೆಂದ ಮೇಲೆ, ಬೆಲ್ಲ ಕರಗಿದ ಮೇಲೆ, ಇದು ರಸ ದಪ್ಪ ಆಗಲಿಕ್ಕೆ 1 ಚಮಚ ನಾನು ಮೈದಾ ತಗೊಂಡಿದ್ದೇನೆ. ಅದಕ್ಕೆ ಅರ್ಧ ಗ್ಲಾಸ್ ನೀರು ಹಾಕಿದ್ದೇನೆ. ನೀರು ಇನ್ನೂ ಮಿಕ್ಸ್ ಮಾಡಿ, ಸರಿ ನೀರು ಮಿಕ್ಸ್ ಮಾಡಿ ಆಯಿತಾ. ನಾನು ಜಾಸ್ತಿ ನೀರು ಯಾಕೆ ಹಾಕಿದ್ದೇನೆ ಹೇಳಿದರೆ, ಅದು ನೀವು ಮಿಕ್ಸ್ ಮಾಡುವಾಗ ಗಂಟು ಕಟ್ಟೋದಿಲ್ಲ. ನೀವು ಸ್ವಲ್ಪ ನೀರು ಹಾಕಿ ಮೈದಾ ದಪ್ಪ ಇದ್ರೆ ಉಂಟಲ್ಲ, ಅದನ್ನು ತಿರುಗಿಸುವಾಗ ಗಂಟು ಬರ್ತದೆ. ಆದ್ದರಿಂದ ನಾನು ನೀರು ಜಾಸ್ತಿ ಹಾಕಿದ್ದೇನೆ, ಆವಾಗ ಬೇಗ ಗಂಟು ಆಗೋದಿಲ್ಲ. ಸ್ವಲ್ಪ ತೆಳ್ಳಗಿದೆ ಅಲ್ವಾ. ಇವಾಗಲೇ ಇದರ ಬೆಲ್ಲ ಮತ್ತು ಉಪ್ಪು ಸಾಕಾಗಿದೆ ನೋಡ್ಕೊಳ್ಳಿ ಆಯಿತಾ. ನನಗೆ ಇದು ತುಂಬ ಇಷ್ಟ ಬಿಸಿ ಬಿಸಿ ಕುಡಿಲಿಕ್ಕೆ. ಉಪ್ಪು, ಬೆಲ್ಲ, ಹಸಿಮೆಣಸು ಎಲ್ಲನೂ ಸರಿಯಾಗಿದೆ. ಮಾತ್ರ ನನಗೆ ಅನಿಸ್ತದೆ ಸ್ವಲ್ಪ ನೀರಾಯಿತು ಅಂತ, ಇನ್ನು ಸ್ವಲ್ಪ ದಪ್ಪ ಬೇಕಾಗ್ತದೆ. ಆದ್ದರಿಂದ ಪುನಃ ನಾನು 1 ಚಮಚ ಮೈದಾವನ್ನು ಕಲಸಿ ಅದರಲ್ಲಿ ಮಿಕ್ಸ್ ಮಾಡಿದ್ದೇನೆ. ನನಗೆ ತುಂಬ ದಪ್ಪ ಇಷ್ಟ ಆಗೋದಿಲ್ಲ, ಕೆಲವರು ತುಂಬ ದಪ್ಪ ಮಾಡ್ತಾರಲ್ಲ, ನನಗೆ ಅದು ಇಷ್ಟ ಆಗೋದಿಲ್ಲ. ಅದಕ್ಕಾಗಿ ನಾನು 2 ಸಲ ನೋಡಿಕೊಂಡು ಹಾಕ್ತಾ ಇದ್ದೇನೆ. ನನಗೆ ತೆಳ್ಳಗೆ ರಸ ಇಷ್ಟ. ಅಂದರೆ ಯಾಕಂದರೆ ಮತ್ತೆ ಅದು ಇಡುವಾಗ ಪುನಃ ದಪ್ಪ ಬರ್ತದೆ ಅದು. ಹಾಗೆ ನೋಡಿ, ಸ್ವಲ್ಪ ರಸ ಇಂಗಿದ ಮೇಲೆ ಸ್ವಲ್ಪ ದಪ್ಪ ಬರ್ತದೆ. ಈಗ ಇದಕ್ಕೊಂದು ಒಗ್ಗರಣೆ ಕೊಡುವ. ತೆಂಗಿನೆಣ್ಣೆ ಹಾಕಿದ್ದೇನೆ ನಾನು. ಅದರಲ್ಲಿ ಸಾಸಿವೆ 1 ಚಮಚ, ಹಾಗೆ 1 ಚಮಚ ಉದ್ದಿನಬೇಳೆ, ಅದು ಸ್ವಲ್ಪ ಕೆಂಪಾದ ಮೇಲೆ ಕೆಂಪು ಮೆಣಸು ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟರೆ ಆಯಿತು. ಈ ವಿಡಿಯೋ ಲಾಸ್ಟ್ ತನಕ ನಿಮಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಯಾರ್ಯಾರಿಗೆ ಖುಷಿ ಆಗ್ತದೆ ನೋಡಿ, ಒಂದು ಲೈಕ್ ಮಾಡಿ ಆಯಿತಾ. ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನಗೆ ಖುಷಿ ಆಗ್ತದೆ, ನಿಮ್ಮ ಕಮೆಂಟ್ಸ್ ಓದಲಿಕ್ಕೆ ತುಂಬ ಖುಷಿ ಆಗ್ತದೆ. ಖುಷಿಯಾಗಿರಿ, ನಗ್ನಗ್ತಾ ಇರಿ. ಬಾಯ್.